ಈಗಾಗಲೇ ಅದೃಷ್ಟದ ನಾಣ್ಯ ಚಿಮ್ಮಿಗೆಯಲ್ಲಿ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಂತ ಧೋನಿಯ ಬ್ರದರ್ಸ್ ಈಗಾಗಲೇ ತನ್ನದ ಮೊತ್ತ 8 1 ವಿಕೆಟ್ ನಷ್ಟಕ್ಕೆ. ಸ್ಟ್ರೈಕರ್ ರ್ಯಾಂಕ್ನಲ್ಲಿ ಹಮೀದ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹರೀಶ್, ಹಾಗೇನೆ ಈ ಹಸ್ತಗಾರಿಕೆ ವಿಭಾಗದಲ್ಲಿ ವೈಭವ್. ಪ್ರಥಮ ಓವರ್ನ ಚತುರ್ಥ ಎತಸ್ತಕ್ಕಾಗಿ ಯುನೈಟೆಡ್ ಕಾಪು ಟ್ರೋಫಿ 2025 ಯಶಸ್ವಿ 6ನೇ ಬಾರಿಗೆ ಶಾರ್ಜಾ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಇವತ್ತು ಪಂದ್ಯಾಟಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಚೆಂಡು ಎಡಕೂಟದ ಹೊರವಲಿಕೆಯನ್ನು ಕಂಡುಕೊಳ್ತಿದ್ದ ವೈಟ್ ಬಾಲ್ ಎನ್ನುವಂತ ಸೂಚನೆ ನಿರ್ಣಾಯಕರಿಂದ. ದಾನ ರೂಪದ ಕೊಡುಗೆಗಳು ಎದುರಾಳಿಗಳಿಗೆ ಪ್ಲಸ್ ಪಾಯಿಂಟ್ ಆಗಿ ಸಾಕ್ತದೆ. ಮತ್ತೆ 4ನೇ ಎಸ್ತಕ್ಕಾಗಿ ವೈಭವ್. ಸುಂದರತೆ ಎಸೆತ, ಮತ್ತೆ ವೈಟ್ ಬಾಲ್. ಚೆಂಡು ಬಲಕೂಟದ ಹೊರವಲಿಕೆಯನ್ನು ಕಂಡುಕೊಳ್ತಾ ಇದೆ. ವೈಡ್ ಪ್ಲಸ್ ವೈಡ್ ದಾನ ರೂಪದ ಕೊಡುಗೆಗಳು ಎದುರಾಳಿಗಳಿಗೆ ಯಶಸ್ಸನ್ನು ಕಂಡುಕೊಳ್ತದೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡಿಗೆ ಬೀಸುವಂತ ಪ್ರಯತ್ನವನ್ನು ಮಾಡಿದ ಜ್ಯೋತಿ ಸುಂದರತೆ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಹಾಗೆ ಬೆಲ್ಸೇನ್ ಅವರು would like to welcome our co-commentator, the man who is all the way from Abu Dhabi to Dubai. That's Ashraf Perwai. ಎರಡು ತಂಡಗಳಿಗೆ ಕೇವಲ ಒಂದು ಬಾರಿ ಥರ್ಡ್ ಅಂಪೈರ್ ಮನವಿ ಮಾಡುವ ಅವಕಾಶ ಇರ್ತದೆ. We go for the toss up. Both the teams are playing their second league matches in this tournament. Both are crucial match for both the teams here. ನೋ ಬಾಲ್ ಎನ್ನುವಂತ ಸೂಚನೆ. ಥರ್ಡ್ ಅಂಪೈರ್ನ ಮುಖಾಂತರವಾಗಿ ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಇದೀಗ ಫ್ರೀ ಹಿಟ್. ನೋ ಬಾಲ್ ಎನ್ನುವಂತ ಸೂಚನೆ ನಿರ್ಣಾಯಕರಿಂದ. ಫ್ರೀ ಹಿಟ್. ಇದೀಗ Warriors has won the toss and elected to field first. ಸುಂದರತೆಯ ಹೊಡೆತ ಕವರ್ಸ್ ವಿಭಾಗದಲ್ಲಿ ಒಂದು ಓಟವನ್ನು ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಕ್ಷೇತ್ರಕ್ಷಲ್ಲಿ ವೈಫಲ್ಯತೆ. 1+1 ಎರಡು ಓಟಗಳ ಪೂರೈಕೆಗೊಳ್ತಾ ಇದೆ. ಎರಡು ಓಟಗಳ ಮುಖೇನವಾಗಿ ತಂಡದ ಮೊತ್ತ 14. ಲಾಸ್ಟ್ ಬಾಲ್. ಸುಂದರತೆ ಎಸೆತ. ಕಾಟ್ ಬಿಹೈಂಡ್ಗೆ ಬಲವಾದ ಮಾನವಿಗೆ ಪುರಸ್ಕಾರ. ಮತ್ತೆ ಕ್ಯಾಚ್ ಪಡ್ಕೊಳ್ತಾ ಇದ್ದಾನೆ ಗೂಢ ರಕ್ಷಕ.
ಧೋನಿಯಾ ಬ್ರದರ್ಸ್ ನ ಮತ್ತೊಂದು ಉದ್ದರೆ ನೆಲಕ್ಕುರುಳುತ್ತಾ ಇದೆ. ವಿತ್ ಅವರ್ ಬಾಯ್ಸ್ಗೆ ಮತ್ತೊಂದು ಬ್ರೇಕ್ ಥ್ರೋ. ಹರೀಶ್ ಅವರ ತೆರವಾದ ಸ್ಥಾನವನ್ನ ಮತ್ತೋರ್ವ ದಾಂಡಿಗ ಶಾಫಿ ಅವರು ತುಂಬುತ್ತಾ ಇದ್ದಾರೆ. ತಂಡದ ಮೊತ್ತ 14 ಬಿದ್ದಿರುವಂತ 2 ಹುದ್ದರಿಗಳ ಮುಂದೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಎಸೆತ ಬೀಸುವಂತ ಪ್ರಯತ್ನವನ್ನು ಮಾಡಿದ್ದು ದಾಂಡಿಗೂ ಚೆಂಡಿಗೂ ಯಾವುದೇ ರೀತಿಯ ಹೊಂದಾಣಿಕೆಗಳು ಕಂಡು ಬರ್ತಾ ಇಲ್ಲ. ಚೆಂಡು ಸೀದಾ ಗೂಟ ರಕ್ಷಕನ ಬೊಗಸೆ ಹಸ್ತವನ್ನು ತಂದ್ಕೊಂಡ್ರೆ ಡಾಟ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ ಕೂಡ ಸುಂದರತೆ ಎಸೆತ ಐಕಾನ್ ಪ್ಲೇಯರ್ ತನ್ಜೀರ್ ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿಯನ್ನು ಎಸೆತಾ ಇದ್ದಾನೆ. ಒಂದು ರೀತಿಯಲ್ಲಿ ಕೊಂಚ ಮಟ್ಟ ನಿರಾಳತೆಯನ್ನು ಕಂಡುಕೊರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ವಿತ್ ಅವರ್ ಬಾಯ್ಸ್. 3ನೇ ಹಸ್ತಕ್ಕಾಗಿ ಸುಂದರತೆ ಎಸೆತ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲೆಗ್ ಬೈ ಮುಖೇನವಾಗಿ ಒಂದು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಒಂದು ಓಟಗಳ ಮುಖೇನವಾಗಿ ತಂಡದ ಮೊತ್ತ 15. 4 ಓವರ್ಗಳ ಪಂದ್ಯಾಟ. ಈ ದಿನದ 6ನೆಯ ಪಂದ್ಯ ಸಾಗಿ ಬರ್ತಾ ಇದೆ. ವಿತ್ ಓವರ್ ಬಾಯ್ಸ್ ವಿರುದ್ಧವಾಗಿ ಧೋನಿಯಾ ಬ್ರದರ್ಸ್. ಸುಂದರತೆ ಎಸೆತ ಹೆಸರಿಗೆ ತಕ್ಕಂತೆ ಐಕಾನ್ ಪ್ಲೇಯರ್ ಸುಂದರತೆ ಆಟವನ್ನು ಆಡ್ತಾ ಇದ್ದಾನೆ. ತನ್ಜೀರ್ ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿಗಳನ್ನು ಎಸೀತಾ ಇದ್ದಾನೆ. ಮಾತೆ ಕೂಡ ಸುಂದರತೆ ಎಸೆತ ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಸುಂದರತೆ ಎಸೆತಗಳನ್ನು ಎಸೆತಾ ಇದ್ದಾನೆ ಐಕಾನ್ ಪ್ಲೇಯರ್. ಮತ್ತೆ ಡಾಟ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಲಾಸ್ಟ್ ಬಾಲ್. ಮತ್ತೆ ಔಟ್ ರೈಚ್ ಆಗಿರುವಂತ ಚೆಂಡು ತಟ್ಟಿ ಮುಟ್ಟಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಒಂದು ಓಟದ ಮುಖೇನವಾಗಿ ತಂಡದ ಮೊತ್ತ 16 ಮುಕ್ತಾಯಗೊಂಡಂತ 2 ಓವರ್ಗಳ ಮುಂದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಕೆಯನ್ನು ಕಳ್ಕೊಳ್ತಾ ಇದೆ. 3ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಮತ್ತೆ ನದೀರ್ ಮತ್ತೋರ್ವ ಐಕಾನ್ ಆಟಗಾರ ವಿತ್ ಓವರ್ ಬಾಯ್ಸ್ನ ಪರವಾಗಿ.
ಸುಂದರತೆ ಎಸೆತ ದಾಂಡಿಗೂ ಚೆಂಡಿಗೂ ಯಾವುದೇ ರೀತಿಯ ಹೊಂದಾಣಿಕೆಗಳು ಕಂಡು ಬರ್ತಾ ಇಲ್ಲ. ಚೆಂಡು ಸೀದಾ ಗೂಟ ರಕ್ಷಕನ ಭಗವತಿ ಹಸ್ತವನ್ನು ಸೇರ್ಕೊಂಡ್ರೆ ಡಾಟ್ ಡಾಟ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೋರ್ವ ಸುಂದರತೆ ಎಸೆತಗಾರ ನದೀರ್, ಐಕಾನ್ ಪ್ಲೇಯರ್ ಆಫ್ ವಿತ್ ಓವರ್ ಬಾಯ್ಸ್. ಮತ್ತೆ ಕೂಡ ಸುಂದರತೆ ಎಸೆತ, ಅಗೇನ್ ಡಾಟ್ ಡಾಟ್ ಡೆಲಿವರಿ. ವೈಡ್ಗೆ ಬಲವಾದ ಮನವಿಯನ್ನು ಮಾಡ್ತಾ ಇದ್ದು ದಾಂಡಿಗ ಶಫಿ, ಮನವಿಗೆ ತಿರಸ್ಕಾರ. ಮೂರನೇ ಎಸೆತಕ್ಕಾಗಿ ಮತ್ತೆ ನದೀರ್. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡಿಗೆ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಒಂದು ಓಟ ಯಶಸ್ವಿ, ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಓಟದ ಮುಖೇನವಾಗಿ ತಂಡದ ಅಂಕ ಪಟ್ಟಿಯಲ್ಲಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 17 ಲಾಸ್ ಆಫ್ 2 ವಿಕೆಟ್ಸ್. ರಿವರ್ಸ್ ಸ್ವೀಪ್ ಮಾಡುವಂತ ಪ್ರಯತ್ನ, ಪೂರ್ಣಾಂತರವಾಗಿ ಬಿದ್ದಂತೆ ಚೆಂಡಿಗೆ ಯಾವುದೇ ರೀತಿಯ ಯಶಸ್ಸುಗಳು ಕಂಡು ಬರ್ತಾ ಇಲ್ಲ. ಆದರೂ ಕೂಡ ತಟ್ಟಿ ಮುಟ್ಟಿ ಒಂದು ಓಟವನ್ನ ಯಶಸ್ವಿಯಾಗಿ ಪೂರೈಸಿಕೊಳ್ತಾ ಇದ್ದಾರೆ ಧೋನಿಯ ಬ್ರದರ್ಸ್ ಅವರು. ತಂಡದ ಮುಖೇನವಾಗಿ ತಂಡದ ಮೊತ್ತ 18, 18 ಲಾಸ್ ಆಫ್ 2 ವಿಕೆಟ್ಸ್. ಕೊನೆ 2 ಎಸೆತ ಬಾಕಿ ಇರ್ತದೆ. ಸುಂದರತೆ ಎಸೆತ, ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಸುಂದರದ ಆಟಗಾರ, ಐಕಾನ್ ಪ್ಲೇಯರ್, ಹಾಗೇನೆ ವಿತ್ ಓವರ್ ಬಾಯ್ಸ್ ನ ಸವ್ಯಸಾಚಿ ಆಟಗಾರ, ಆಲ್ ರೌಂಡರ್ ಮಿಸ್ಟರ್ ನದೀರ್. 3 ಡಾಟೆಡ್ ಡೆಲಿವರಿಯನ್ನು ಈ ಒಂದು ಓವರ್ನಲ್ಲಿ ಎಸೆತಾ ಇದ್ದಾರೆ. ಲಾಸ್ಟ್ ಬಾಲ್. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡಿಗೆ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ನ ಮುಕ್ತಾಯಗೊಂಡಂತ 3 ಓವರ್ಗಳ ಮುಂದೆ ತಂಡದ ಮೊತ್ತ 18. ಹಾಗೇನೆ ಮಿಸ್ಟರ್ ಅಲಿ, ಮಿಸ್ಟರ್ ಹಿಸ್ಮಾನ್ ಮಾಲಕತ್ವದ ತಂಡ ಧೋನಿಯಾ ಬ್ರದರ್ಸ್ ಆದ್ರೆ, ಇನ್ನೊಂದು ಅಡಿಯಲ್ಲಿ ವಿದ್ಯಾನಂದ ಶೆಟ್ಟಿ ಹಾಗೇನೆ ಪ್ರವೀಣ್ ಶೆಟ್ಟಿ ಮಾಲಕತ್ವದ ತಂಡ ವಿತ್ ಓವರ್ ಬಾಯ್ಸ್ ಆದ್ರೆ, ಈ ಒಂದು ತಂಡದಲ್ಲಿ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವಿಠಲ್ ರಿಷಾನ್ ಅವರು. ವಿಠಲ್ ರಿಷಾನ್ ಇವತ್ತು UAE ಸಾಕಷ್ಟು ಪಂದ್ಯಾಟಗಳನ್ನು ಆಡಿದಂಥ ಅನುಭವ, ಇದೀಗ ವಿತ್ ಓವರ್ ಬಾಯ್ಸ್ ನನ್ನ ಹುರಿದುಂಬಿಸ್ತಾ ಇರುವಂತ ಓರ್ವ ಕ್ರಿಕೆಟ್ ಪ್ರತಿಭೆ. ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಅವರಿಗೆ ಗೌರವದ ಸನ್ಮಾನ ಕೂಡ ನಡೀಲಿಕ್ಕಿದೆ. ತಂಡದ ಮೊತ್ತ ಕೂಡ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿ ಇರುವಂತಹ 3ನೇ ಓವರ್ನಲ್ಲಿ ತಂಡ ಮೊತ್ತ 19, ಬಿದ್ದಿರುವಂತಹ ಉತ್ತರಿಗಳು 3. ಮತ್ತೊಬ್ಬ ಯುವ ದಾಂಡಿಗ ಅಂಕಣ ಒಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾನೆ ಯಾಸೀನ್. ಒಂದೆಡೆಯಲ್ಲಿ ಯಾಸೀನ್, ಇನ್ನೊಂದೆಡೆಯಲ್ಲಿ ಹಾಮೀದ್, ಹಾಗೇನೆ ಈ ಹಸ್ತಗಾರಿಕೆ ವಿಭಾಗದಲ್ಲಿ ಅಂಕಿತ್. ಸುಂದರತೆ ಎಸೆತ, ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ದಾಂಡಿಗೂ ಚೆಂಡಿಗೂ ಹೊಂದಾಣಿಕೆಗಳು ಬರ್ತಾ ಇಲ್ಲ. ಚೆಂಡು ಸೀದಾ ಗೂಟ ರಕ್ಷಕನ ಬೊಗಸೆ ಹಸ್ತವನ್ನು ಸೇರ್ಕೊಂಡ್ರೆ ಡಾಟ್ ಡೆಡ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ.
ಮತ್ತೆ ಅಂಕಿತ್ ಮೂರನೇ ಹಸ್ತಕ್ಕಾಗಿ. ಸುಂದರತೆಯ ಪುಲ್ಟಾಸ್ ಆಗಿ ಬಿದ್ದಂತ ಚೆಂಡಿಗೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಕವರ್ಸ್ ಲಾಂಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ವಿ. 2 ಓಟಗಳ ಪೂರೈಕೆ, 2 ಓಟಗಳ ಮುಖೇನವಾಗಿ ವೈಭವ್ ಅವರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ವೈಸ್ ಕ್ಯಾಪ್ಟನ್ ಆಫ್ ದ ವಿಧೋರ್ ಬಾಯ್ಸ್. ಯಶಸ್ವಿ 2 ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡ ಮೊತ್ತ 21. ಮತ್ತೆ ಅಂಕಿತ್. ಸುಂದರತೆಯ ಎಸೆತ ಎಡ್ಜ್ ಆಗಿರುವಂತ ಬಂದಿಗೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೊಂದು ಉದ್ದರಿಯನ್ನ ಕುಳುತ್ತಾ ಇದೆ. ಧೋನಿಯಾ ಬ್ರದರ್ಸ್ ನ 4ನೇ ಉದ್ದರಿ ಆಘಾತ. ಒಂದು ರೀತಿಯಲ್ಲಿ ವಿತ್ ಅವರ್ ಬಾಯ್ಸ್ ಕೊನೆಯ ಕ್ಷಣದಲ್ಲಿ ಎದುರಾಳಿಗಳನ್ನು ಕಟ್ಟಿ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ತಾನ್ಜೀರ್ ಅವರು ಡಾಟೆಡ್ ಡೆಲಿವರಿಗಳನ್ನು ಎಸೆದಿದ್ರು. ತದನಂತರ ಮತ್ತೋರ್ವ ಐಕಾನ್ ಪ್ಲೇಯರ್ ನಾದೀರ್ ಕೂಡ ಡಾಟೆಡ್ ಡೆಲಿವರಿಗಳನ್ನು ಎಸೆಯುವುದರಲ್ಲಿ ಸಫಲತೆಯನ್ನು ಕಂಡುಕೊಂಡ್ರು. ಇದೀಗ ಮತ್ತೋರ್ವ ಎಸೆತಗಾರ ಅಂಕಿತ್. 5ನೇ ಹಸ್ತಕ್ಕಾಗಿ ಸುಂದರತೆ ಎಸೆತ. ಯಾವುದೇ ರೀತಿಯ ದಾಂಡಿಗೆ ಚೆಂಡಿಗೆ ಹೊಂದಾಣಿಕೆಗಳು ಕಂಡು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೊಂದು ಡಾಟ್ ಡೆಲಿವರಿ ಕೂಡ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಚೆಂಡಿಗೆ ತಿರುವನ್ನು ನೀಡುವ ಬಾಲ್ ಅಂತ ಎಸೆತಗಾರ ಅಂಕಿತ್. ಲಾಸ್ಟ್ ಬಾಲ್. ಸುಂದರತೆ ಎಸೆತ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಔಟ್ ರೆಡ್ಜ್ ಆಗಿರೋದ ಚೆಂಡು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ನ ಉದ್ದರಿ. ಧೋನಿಯಾ ಬ್ರದರ್ಸ್ ನ ಮತ್ತೊಂದು ವಿಕೆಟ್ ನೆಲಗುರುಳ್ತಾ ಇದೆ. ಇದು 5ನೇ ಉದ್ದರಿ ಆಘಾತ. ಮುಕ್ತಾಯದ ಇನ್ನಿಂಗ್ಸ್ 4 ಓವರ್ಗಳ ಮುಂದೆ ತಂಡದ ಮೊತ್ತ 21. 22 ರನ್ಗಳ ಟಾರ್ಗೆಟ್ ಅನ್ನ ವಿತ್ ಓವರ್ ಬಾಯ್ಸ್ಗೆ ನೀಡ್ತಾ ಇದ್ದಾರೆ. ಈ ಒಂದು ದಿನದ 6ನೆಯ ಪಂದ್ಯ ಇದಾಗ್ತಾ ಇದೆ. ಇನ್ನು ಕೂಡ ಹಲವಾರು ಪಂದ್ಯಾಟಗಳು ಈ ಒಂದು ಅಂಕಣದಲ್ಲಿ ಸಾಗಿ ಬರಲಿಕ್ಕಿದೆ. ತದನಂತರ ಮುಸ್ಸಂಜೆ ಹೊತ್ತಿನಲ್ಲಿ ಹೊನಲು ಬೆಳಕಿನ ಅಡಿಯಲ್ಲಿ ಕೂಡ ಪಂದ್ಯಾಟಗಳು ಸಾಗಿ ಬಂದ್ರೆ ತದನಂತರ ವರ್ಣರಂಜಿತ ಸಮಾರಂಭ ಕೂಡ ಸಾಗಿ ಬರಲಿಕ್ಕಿದೆ. ಅರಬ್ಬರ ನಾಡಿನ ಅನಿವಾಸಿ ಕನ್ನಡಿಗರನ್ನು ಗುರುತಿಸಿ ಗೌರವಿಸುವಂತ ಕೆಲಸ ಕೂಡ ಯುನೈಟೆಡ್ ಕಾಪು ಇವರ ವತಿಯಿಂದ ನಡೀತಾ ಇದೆ. ಯಶಸ್ವಿ 6ನೇ ಬಾರಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಯುನೈಟೆಡ್ ಕಾಪು ಟ್ರೋಫಿ 2025. ತುಂಬಾ ಸಂತೋಷ ಶಾರ್ಜಾ ಮೈದಾನದಲ್ಲಿ ಹಬ್ಬದ ಹೊತ್ತಿನಲ್ಲಿ ಯುವಕರ ಉತ್ಸಾಹ ಕ್ರಿಕೆಟ್ ಕೆಚ್ಚರು. ಊರಿನಲ್ಲಿ ಓಡೋಣ, ಗೆಲುವಿನ ಕನಸು ಕಾಣೋಣ. ಯುನೈಟೆಡ್ ಆಡೋಣ, ತುಂಬಾ ಸಂತೋಷ ತೋರಿಸೋಣ. ಶಾರ್ಜಾ ಮೈದಾನದಲ್ಲಿ ಹಬ್ಬದ ಹೊತ್ತಿನಲ್ಲಿ
ಕನಸು ಕಾಣೋಣ, ಯುನೈಟ್ ಆಗೋಣ, ತುಂಬಾ ಸಂತೋಷ ತೋರಿಸೋಣ. ಶಾರ್ಜಾ ಮೈದಾನದಲ್ಲಿ ಹಬ್ಬದ ಹೊತ್ತಿನಲ್ಲಿ ಯುವಕರ ಉತ್ಸಾಹ ಕ್ರಿಕೆಟ್ ಗೆಚ್ಚದು. ಊರಿನಲ್ಲಿ ಓಡೋಣ, ಗೆಲುವಿನ ಕನಸು ಕಾಣೋಣ, ಯುನೈಟ್ ಆಗೋಣ, ತುಂಬಾ ಸಂತೋಷ ಶಾರ್ಜಾ ಮೈದಾನದಲ್ಲಿ. ಇದೀಗ ಪಂದ್ಯಾಟ ಆರಂಭಗೊಳ್ತಾ ಇದೆ. 22 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿ ಹೋಗಬೇಕಾಗಿದೆ ವಿದ್ ಓವರ್ ಬಾಯ್ಸ್ಗೆ. ಆರಂಭಿಕ ಹಂತದಲ್ಲಿ ಸ್ಟ್ರೈಕರ್ ಎಂಡಲ್ಲಿ ಜುನೇದ್ ಆದ್ರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸೆಂಚುರಿ ಬಾಯ್ ತಂಡದ ಮತ್ತೆ ಪಂದ್ಯಾಟವನ್ನು ಮುಂದುವರಿಸಿಕೊಳ್ತಾ ಇದೆ. ಸುಂದರತೆ ಎಸೆತ ತಟ್ಟಿಮುಟ್ಟಿ ಒಂದು ಓಟ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಬರ್ಸ್ ವಿಭಾಗದಲ್ಲಿ ಒಂದು ಓಟದ ಪೂರೈಕೆಗಳು ಕೊಂಡುಕೊಳ್ತಾ ಇದೆ. ಹಾಗೇನೆ ತನ್ನದ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಅಂತೆಯೇ ಜುನೇದ್ ಅವರ ಖಾತೆ ಕೂಡ ಆರಂಭಗೊಳ್ಳ. ಇದೀಗ ಸ್ಟ್ರೈಕರ್ ಎಂಡಲ್ಲಿ ಸೆಂಚುರಿ ಬಾಯ್ ವಿತ್ ಓವರ್ನ ಕ್ಯಾಪ್ಟನ್ NB. ವೈಡ್ +3 ತಂಡ ಮೊತ್ತದಲ್ಲಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 5 ಓಟಗಳು ತಂಡದ ಖಾತೆಯಲ್ಲಿ ಲಭಿಸ್ತಾ ಇದೆ. ದಾನ ರೂಪದ ಕೊಡುಗೆಗಳು. ರಿವರ್ಸ್ ಸ್ವೀಪ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ದಾಣಿಗೂ ಚೆಂಡಿಗೆ ಯಾವುದೇ ರೀತಿ ಹೊಂದಾಣಿಕೆ ಕಂಡು ಬರ್ತಾರೆ. ಮತ್ತೆ ಕ್ಷೇತ್ರ ರಕ್ಷಣೆ ಕೊಂಚ ವೈಫಲ್ಯತೆ. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. 4 ಬೌಂಡ್ರಿ. 4 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ತಂಡದ ಮೊತ್ತ 9. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದೆ ಧೋನಿಯಾ ಬ್ರದರ್ಸ್ನ ಆಟಗಾರರು. ಈಗಾಗಲೇ ಸಣ್ಣ ಮೊತ್ತದ ಟಾರ್ಗೆಟ್ ಅನ್ನು ಬಿಟ್ಕೊಟ್ಟಿರುವಂತಹ ಧೋನಿಯಾ ಬ್ರದರ್ಸ್ ಎದುರಾಳಿಗಳಿಗೆ ಕಟ್ಟಿ ಹಾಕುವಂತ ಪ್ರಯತ್ನವನ್ನು ಮಾಡಬೇಕು. ಈ ವಿಚಾರ ತಲೆ ಕೆಳಗಾದ್ರೆ ವಿದ್ ಓವರ್ ಬಾಯ್ಸ್ನ ಯಶಸ್ಸಿನ ಹೆಜ್ಜೆ ಸುಲಭ ಸಾಧ್ಯತೆ ಆಗ್ತದೆ. ಈ ಒಂದು ದಿನದ 6ನೇ ಪಂದ್ಯಾಟ ಶಾರ್ಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾಟದ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ.
ಸುಂದರತೆ ಎಸೆತ ಅಷ್ಟೇ ಸುಂದರತೆಯ ಹೊಡೆತವನ್ನು ಕಾಣ್ಕೊಳ್ತಾ ಇದ್ದಾರೆ. ಮತ್ತೊಂದು ಬೌಂಡ್ರಿ. ಚೆಂಡು ಮಾರ್ ರೇಖೆ ಹೊರವಲಿಕೆಯನ್ನು ಕಾಣ್ಕೊಳ್ತಾ ಇದೆ. 4 ಓಟಗಳು ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ತಂಡದ ಮೊತ್ತ 13. ಮೂರು ಎಸೆತಗಳು ಮುಗಿದಿರ್ತದೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಇರ್ತದೆ. ತಂಡದ ಮೊತ್ತ 13. ಕ್ರಿಕೆಟ್ ಜಗತ್ತಿನ ದುರದೃಷ್ಟ ಸಂಖ್ಯೆ. ಸುಂದರತೆ ಹೊಡೆತ ಮತ್ತೊಂದು ಬೌಂಡರಿ. ಜುನೇರ್ ದಾಂಡಿಗಳ ಮುಖ್ಯವಾಗಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳು ಬರ್ತಾ ಇದೆ. ಬೆಳತಂಗಡಿಯ ಆಟಗಾರ ಜುನೇದ್ ಈ ಒಂದು ಕ್ಷಣದಲ್ಲಿ ಚೆಂಡುಗಳಿಗೆ ಅಷ್ಟ ದಿಕ್ಕಿನ ಪರಿಚಯವನ್ನು ಮಾಡ್ತಾ ಇದ್ದಾನೆ. ಸುಲಭ ಸಾಧ್ಯತೆಯ ಗುರಿಯನ್ನು ಬೆನ್ನಟ್ಟಬಹುದು. ಪಂದ್ಯಾಟದ ವಿಜಯಕ್ಕಾಗಿ 5 ರನ್ಗಳು ಬೇಕಾಗಿದೆ. ಸುಂದರತೆ ಹೊಡೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಹರೀಶ್. ಈ ರೀತಿಯಾಗಿ ಜುನೇದ್ ಅವರ ಉದ್ದರನೆಲ್ಲ ಕೊಡ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರೆದುಕೊಳ್ಳುತ್ತದೆ. ಇದೀಗ ಅಂಕಣಗಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ ಶಾಬುದ್ದೀನ್, ಮತ್ತರ್ವ ಅನುಭವಿ ಆಟಗಾರ. ರಿವರ್ಸ್ ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಎಡಕೂಟದ ಹೊರವಲಿಕೆಯನ್ನು ಕಂಡುಕೊಳ್ತಾ ಇದೆ. ವೈಟ್ ಬಾಲ್ ಎನ್ನುವಂತ ಸೂಚನೆ. 1+1 ದಾನ ರೂಪದ ಕೊಡುಗೆಗಳು. ಈಗಾಗಲೇ ಧೋನಿಯಾ ಬಾಯ್ಸ್ ಎಡವಟ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಮತ್ತೆ ದಾನ ರೂಪದ ಕೊಡುಗೆಗಳು ಎದುರಾಳಿಗಳಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಸುಂದರತೆಯ ಹೊಡೆತ ತಂಡದ ವಿಜಯಕ್ಕಾಗಿ ಇನ್ನೂ 2 ಓಟಗಳು ಬೇಕಾಗಿದೆ. ಸುಲಭ ಸಾಧ್ಯತೆಯ ವಿಜಯದ ಪತಾಕೆಯನ್ನು ಹಾರಿಸಬಹುದು ವಿಧುವರ್ ಬಾಯ್ಸ್. ಕೇವಲ 22 ಟಾರ್ಗೆಟ್ಗಳ ಬೆನ್ನತ್ತಿ ಹೋದಂತ ವಿಧುವರ್ ಬಾಯ್ಸ್ ಜುನೇದ್ ಅವರ ದಾಂಡಿನ ಮುಖ್ಯವಾಗಿ ಬ್ಯಾಕ್ ಟು ಬ್ಯಾಕ್ 4ಗಳು ಬಂತು. 2 ರನ್ಸ್ ರಿಕ್ವೈರ್ಡ್. ಮುಂದಿನ ಪಂದ್ಯಾಟಕ್ಕಾಗಿ ಬ್ಲೇಡ್ಸ್ ವಾರಿಯರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಕಾಪು ಈಗಾಗಲೇ ಅದೃಷ್ಟ ನಾಣಿಗೆ ಚುಮ್ಮಿಗೆ ವಿಜಯದ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ ವಿಧುವರ್ ಬಾಯ್ಸ್ ಅತಿ ಸುಲಭವಾಗಿ. ಧನ್ಯವಾದಗಳು ವಿಧುವರ್ ಬಾಯ್ಸ್ ನ ಎಲ್ಲ ಮಾಲಕರಿಗೆ, ಮ್ಯಾನೇಜರ್ಸ್ಗೆ ಮತ್ತು ಆಟಗಾರರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಸರ್ ನಿಮಗೆ. ಹಾಗೆ ಧನ್ಯವಾದಗಳು ಧೋನಿಯಾ ಬ್ರದರ್ಸ್ ನ ಆಟಗಾರರಿಗೆ. ಅಂಕಿತ್ ವಿಧುವರ್ ಬಾಯ್ಸ್ ಅಂಕಿತ್.